ನಾವು ಒತ್ತಾಯವನ್ನು ಕೂಡ ನಾವು ಸಂದಿದ್ದೇವೆ, ಇನ್ನೂ ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜೊತೆ ಅದಕ್ಕೊಂದು ಪರಿಹಾರವನ್ನು ತೋರಿಸಿಕೊಡ್ತೇವೆ ಅಂತ ಹೇಳಿ ನಾವು ಆಶಿಸ್ತೀವಿ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರ. ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಸೊ ಅದ್ರ ಗಮನ ಅವರು ರಾಜಕೀಯವಾಗಿ ಅವರು ತಮಿಳುನಾಡು ಅವರಿಗೆ ಸಹಕಾರ ಕೊಡಲಿಲ್ಲ ಅನ್ನೋದು ಕೂಡ ಅರಿವಿದೆ. ಆದ್ರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ. ನಾವು ಬಗೆ ತೊಂದರೆ ಕೊಡಬೇಕಾದ್ರೆ ಇದು ನಮ್ಮ ಅದುಬಸ್ದಲ್ಲಿ ನಾವು ಈ ಡ್ಯಾಮ್ ಅನ್ನು ಕಟ್ಟು ಅವರಿಗೆ ಅನುಕೂಲ ಆಗುತ್ತೆ. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ನಾವು ನೋಡಿಲ್ಲ ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತ ಹೇಳಿ ಅವರು ಕೂಡ ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಲ್ಲದೆ ಕಳಸಾ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ನಾವು ಕೆಲಸನ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ ನಾವು. ಸೊ ನಾನು ಪ್ರಾರಂಭ ವಿಷಯವನ್ನು ಭೇಟಿ ಮಾಡಿದ್ದೆ, ಆ ಸಂಬಂಧಪಟ್ಟಂತ ಪಾಲಿಸಿ ಕೂಡ ಭೇಟಿ ಮಾಡಿದ್ದೆ. ಅದು ಇನ್ನ ಭವಿಷ್ಯ ಸಿಕ್ಕಿಲ್ಲ. ಇದಲ್ಲದೆ ನಮ್ಮ ಏನು ಒಂದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ಅಂತ ಹೇಳಿ ನೀವು ಕೊಡಿಸ್ಬೇಕು ಅಂತ ಹೇಳಿ ನಾವು ಫಂಡ್ಸ್ ಕೂಡ ಕೇಳಿದ್ದಾರೆ. ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇದೆ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.